ಹಲೋ ಎವ್ರಿವನ್, ಇವತ್ತು ಬ್ರೋಕನ್ ವೀಟ್ದು ದೋಸೆ ರೆಡಿ ಮಾಡ್ತಾಯಿದ್ದೀನಿ. ಈ ಕಪ್ಪಲ್ಲಿ 2.5 ಕಪ್ ಬ್ರೋಕನ್ ವೀಟು, ಅದೇ ಕಪ್ಪಲ್ಲಿ 3/4 ಕಪ್ಪು ಕಡಲೆಬೇಳೆ, ಇದು ಉದ್ದಿನಬೇಳೆ, ಒಂದು 2 ಹಿಡಿಯಷ್ಟು ಕಡಲೆಬೇಳೆ, ಒಂದು ಸ್ವಲ್ಪ ಮೆಂತ್ಯ, ಇಷ್ಟು ವಾಶ್ ಮಾಡಿ 5 ರಿಂದ 6 ಗಂಟೆ ನೆನೆಸಬೇಕು. ಇವಾಗ ಬೆಳಿಗ್ಗೆ ನೆನೆಸಿಟ್ಟಿದ್ದು ಗೋಧಿ ನುಚ್ಚು ಅದೆಲ್ಲ ರುಬ್ಕೊಬರೋಣ. ರುಬ್ಬಕ್ಕೆ ಒಂದು ಅರ್ಧ ಗಂಟೆ ಮೊದಲು ಒಂದು 2 ಹಿಡಿಯಷ್ಟು ಅವಲಕ್ಕಿ ನೆನೆಸಿರಬೇಕು. ಈ ಥರ ನುಣ್ಣದಾಗಿ ರುಬ್ಬಬೇಕು. ಇವಾಗೆಲ್ಲ ರುಬ್ಬಿ ಆಗಿದೆ. ಈ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೇಸಿಗೆ ಅಲ್ವಾ, ಉಪ್ಪು ಮಿಕ್ಸ್ ಮಾಡಿಡಬೇಡಿ, ರಾತ್ರಿನೇ ಹುಳಿ ಬಂದ್ಬಿಡುತ್ತೆ. ಅಷ್ಟೇ, ಇದು ಬೆಳಿಗ್ಗೆವರೆಗೂ ಫರ್ಮೆಂಟೇಷನ್ ಆಗಕ್ಕೆ ಬಿಡಬೇಕು. ಇವಾಗ ಬೆಳಿಗ್ಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈ ಅದಕ್ಕಿರಲಿ, ಅದರಲ್ಲಿ ಉಬ್ಬು ಬಿಟ್ಟಿತ್ತು, ಅದಕ್ಕೆ ಇದಕ್ಕೆ ತಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಮತ್ತೊಂಚೂರು ಸಕ್ಕರೆ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಹಂಚು ಕಾದಿದೆ. ಚೂರಲ್ಲಿ ಯಾವಾಗಲೂ ಅಕ್ಕಿ ದೋಸೆ ತಿಂದು ಬೋರಾಗಿರುತ್ತಲ್ವ, ಈ ಥರ ದೋಸೆ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಇವಾಗ ಆಗಿದೆ. ಎಲ್ಲೂ ಹಿಡ್ಕೊಳ್ಳಲ್ಲ, ನೀಟಾಗಿ ಬರುತ್ತೆ. ಎರಡು ಕಡೆ ಆಲೂಗಡ್ಡೆ ಪಲ್ಯ, ಚಟ್ನಿ, ಕಾಯಿ ಚಟ್ನಿ ಜೊತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.